ನಮ್ಮ ಬಡಗುತಿಟ್ಟಿನ ಮದ್ದಳೆಯ ನಾದ ಮತ್ತು ಅದರ ರಚನಾ ಕೌಶಲವನ್ನು ತಿಳಿಯೋಣ. ಬಡಗುತಿಟ್ಟಿನ ಮದ್ದಳೆಯಲ್ಲಿ ನಾವು ಈ ಚಾಪು ಅಂತ ಏನು ಹೇಳ್ತೇವೆ, ಗುಂಪು ಅಂತ ಏನು ಹೇಳ್ತೇವೆ, ಅಥವಾ ಕಪಾಲ ಅಂತ ಏನು ಹೇಳ್ತೇವೆ, ಅದು ಎಲ್ಲವೂ ಕೂಡ ಶ್ರುತಿಗೂಡಬೇಕು. ಉಳಿದ ಈಗ ಕರ್ನಾಟಕಿ ಮೃದಂಗವೋ ತಬಲಾವೋ ಇದರಲ್ಲಿ ಇದು ಸೇರುವಂಥ ಕ್ರಮ ಇಲ್ಲ. ಅದು ಬೇರೆ ಶ್ರುತಿಯಲ್ಲಿರ್ತದೆ, ಬೇರೆ ಏರು ಶ್ರುತಿಯಲ್ಲಿ ಇರ್ತದೆ. ಇಲ್ಲಿ ನಮ್ಮದು ಸೇರಬೇಕು ಅನ್ನುವ ಕಾರಣದಿಂದಲೇ ಇದನ್ನು ಕರ್ನಾಟಕಿ ಮೃದಂಗದವರು ತಬಲಾದವರು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಡಗುತಿಟ್ಟಿನ ಮದ್ದಳೆಯನ್ನು ಯಾರು ಮಾಡ್ತಾರೋ, ಹಿಂದಿನಿಂದಲೂ ಅದೇ ಪರಂಪರೆಯಿಂದ ಯಾರು ಬಂದಿದ್ದಾರೋ ಅವರೇ ಈ ಮದ್ದಳೆಯನ್ನು ಮಾಡುವುದು ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಅವರಿಗೆ ಈ ಚಾಪು ಗುಂಪನ್ನು ಸೇರಿಸುವುದು ಸ್ವಲ್ಪ ಕಷ್ಟ ಆಗ್ತದೆ ಎನ್ನುವ ಕಾರಣದಿಂದಾಗಿಯೇ ನಮ್ಮಲ್ಲಿ ಬೆರಳು ಹೊರಡಿಕೆಗಿಂತ ಈ ಹಸ್ತ ಹೊರಡಿಕೆ ಇದೆಯಲ್ಲ, ಈ ಉರುಳಿಸುವುದು, ಹೀಗೆ ಉರುಳಿಕೆ ಹೊರಡಿಕೆ ಇದೇ ಹೆಚ್ಚು ಬಳಕೆಯಲ್ಲಿದೆ. ಬೇರೆ ಈ ಗುಂಪು ಅನ್ನುವಂಥದ್ದು ಏರಿದ್ರೆ ಆ ಹೊರಡಿಕೆಯನ್ನು ಮಾಡಲಿಕ್ಕೆ ಅಸಾಧ್ಯ. ಸ್ವರ ಬೇರೆ ಬೇರೆಯಾಗಿ, ಎರಡು ಸ್ವರಗಳು ಬೇರೆ ಬೇರೆಯಾಗಿ ಕೇಳ್ತದೆ. ಈ ಬಳಕೆ ನಮ್ಮಲ್ಲಿ ಕಡಿಮೆ. ಆದರೆ ಆ ಬೆರಳು ಹೊರಡಿಕೆಯಲ್ಲೇ ಮದ್ದಳೆಯನ್ನು ನುಡಿಸಿದಂಥ ಅನೇಕ ಹಿರಿಯ ಕಲಾವಿದರು ಇದ್ದಾರೆ. ಆದರೆ ಈಗಂತೂ ಹೆಚ್ಚು ಹಸ್ತ ಹೊರಡಿಕೆಯೇ ಬಳಕೆಯಲ್ಲಿದೆ. ಕೆಲವು ಸೌಮ್ಯ ಪದ್ಯಗಳಿಗೆ ಅಥವಾ ದುಃಖದ ಪದ್ಯಗಳಿಗೆ ಆಗುವಾಗ ನಾವು ಹೀಗೆ ನುಡಿಸುವುದುಂಟು, ಆ ಬೆರಳು ಹೊರಡಿಕೆಯಲ್ಲೇ ನುಡಿಸುವುದುಂಟು. ಹೀಗೆ ನುಡಿಸುವುದು ಇದೆ. ಆದರೆ ಯಕ್ಷಗಾನ ಪರಂಪರೆಯಂತೆ ಪದ್ಯವನ್ನು ಹೇಳಿದರೆ ನಾವು ಹೀಗೆ ಬೆರಳು ಹೊರಡಿಕೆಯಲ್ಲಿ ನುಡಿಸಿದರೆ ಅದು ಸಾಕಾಗುವುದಿಲ್ಲ. ಅದಕ್ಕೆ ನಾವು ಈ ಹಸ್ತ ಹೊರಡಿಕೆಯನ್ನೇ ಬಳಸಿ ನುಡಿಸಬೇಕಾಗ್ತದೆ. ಮತ್ತೆ ನಾವು ಬಡಗುತಿಟ್ಟಿನ ಮದ್ದಳೆಯಲ್ಲಿ ಹಸ್ತ ಹೊರಡಿಕೆಯನ್ನೇ ಹೆಚ್ಚು ಬಳಸುವುದು ಸರಿ ಅಂತ ಕಾಣ್ತದೆ. ಉಳಿದ ಎಲ್ಲ ವಾದನಗಳಲ್ಲಿ, ದೇಶದ ಎಲ್ಲ ವಾದನಗಳಲ್ಲಿ ಬೆರಳು ಹೊರಡಿಕೆಯ ಒಂದು ಪದ್ಧತಿಯಲ್ಲೇ ಇರುವಂಥದ್ದು. ನಾವು ಈ ಗುಂಪು ಚಾಪು ನಮ್ಮ ಮದ್ದಳೆಯಲ್ಲಿ ಸರಿಯಾದ ಸಮಶ್ರುತಿಗೆ ಸೇರುತ್ತದೆ ಎನ್ನುವ ಕಾರಣದಿಂದಾಗಿ ಹಸ್ತ ಹೊರಡಿಕೆಯನ್ನೇ ಮಾಡುವುದು ಹೆಚ್ಚು ಸರಿ ಅಂತ ನಮಗೆ ಕಾಣ್ತದೆ. ರಚನೆಯಲ್ಲಿ ವಿಶೇಷ ಅಂತ ಹೇಳಿದರೆ ಈ ರೆಪ್ಪೆ ಅಂತ ಹೇಳುವಂಥದ್ದು ಏನಿದೆ ಅದು ಸ್ವಲ್ಪ ಇಲ್ಲಿವರೆಗೆ ಮುಂದುವರೆಗಿರ್ತದೆ. ಕರ್ಣವು ಆ ರೆಪ್ಪೆಗೆ ತಾಗಿಕೊಂಡಿದ್ದಂತೆ ಇರ್ತದೆ. ಹಾಗಾಗಿ ಅಲ್ಲಿ ಚಾಪು ವಿಶೇಷವಾಗಿ ಶಾರ್ಪ್ ಆಗಿ ಹೊರಹೊಮ್ಮುತ್ತದೆ. ಮತ್ತೆ ಈ ಹಿಂಡಿಗೆಯನ್ನು ಅವರು 48 ಕಣ್ಣು ಮಾಡಿಕೊಂಡು ಹೊಲಿತಾರೆ. ನಾವು 32 ಕಣ್ಣಿನ ಮೂಲಕ ಹಿಂಡಿಗೆಯನ್ನು ನೇಯ್ದು ಮುಚ್ಚಿಗೆಯನ್ನು ಮಾಡ್ತೇವೆ. ಮತ್ತೆ ಈ ಜೀವಗೋಳ ಅಂತ ಹೇಳ್ತೇವೆ, ಆಮೇಲೆ ಈ ಒತ್ತು ಅಂತ ಹೇಳ್ತೇವೆ, ಒಳಗಿನ ಒತ್ತು ಅಂತ ಹೇಳ್ತೇವೆ. ಅದರಲ್ಲೆಲ್ಲ ಅಂಥ ವಿಶೇಷ ವ್ಯತ್ಯಾಸಗಳನ್ನು ಏನೂ ಇಲ್ಲ. ಎಡವು ಹಾಗೆ ಮೊದಲು ನಾವು ಬೋನವನ್ನು ಹಚ್ಚುತ್ತಾ ಇದ್ದೆವು. ಅನ್ನದ ಬೋನ, ಅವಲಕ್ಕಿಯ ಬೋನ, ರವಾ ಬೋನ ಹೀಗೆ ಹಚ್ಚುತ್ತಾ ಇದ್ದೆವು. ಈಗ ನಾವು ಅದಕ್ಕೆ ಒಂದು ಬೇರೆ ವಿಧಾನವನ್ನು ಕಂಡುಕೊಂಡು ಒಂದು ಗಮ್ಮನ್ನು ಹಚ್ಚುತ್ತಾ ಇದ್ದೇವೆ. ಅಂಥ ವ್ಯತ್ಯಾಸಗಳು ಏನೂ ಇಲ್ಲ. ಬೇರೆ ವಾದನಗಳಲ್ಲಿ, ಮುಖ್ಯವಾಗಿ ತೆಂಕುತಿಟ್ಟಿನ ವಾದನಗಳಲ್ಲಿ ಈ ಬೋನದ ಬದಲಿಗೆ ಅವರು ಕರ್ಣವನ್ನೇ ಹಾಕಿ ಇಟ್ಟಿರ್ತಾರೆ. ಅಂಥ ವ್ಯತ್ಯಾಸಗಳು ನಮ್ಮ ವಾದನಗಳಲ್ಲಿ ಇವೆ. ಇದು ಏರು ಮದ್ದಳೆ. ಇದರಲ್ಲಿಯೂ ಹಾಗೆ ಗುಂಪು ಮತ್ತು ಚಾಪು ಸೇರಬೇಕು. ಆದರೆ ಇದು ಶ್ರುತಿಯಲ್ಲಿ ಮೇಲಿನ ಸಪ್ತಕಕ್ಕೆ ಇರ್ತದೆ. ಮತ್ತು ಮದ್ದಳೆಯ ರಚನಾ ಕೌಶಲದಲ್ಲಿ ಏನು ವಿಶೇಷ ಇಲ್ಲ. ಏರು ಮದ್ದಳೆಯ ಸೈಜು ಸಣ್ಣದಿರ್ತದೆ, ಇಳಿ ಮದ್ದಳೆಯ ಗಾತ್ರ ದೊಡ್ಡದಾಗಿರ್ತದೆ. ಯಾಕಂದರೆ ಏರು ಶ್ರುತಿಗೆ ಬರಬೇಕಿದ್ರೆ ನಮಗೆ ಗಾತ್ರ ಸಣ್ಣದಾದ ಹಾಗೆ ಶ್ರುತಿ ಏರ್ತಾ ಹೋಗ್ತದೆ. ಎಡವು ಹಾಗೆ ಬಲಕ್ಕೆ ಹೊಂದಿಕೊಂಡಂಥ ಎಡ ಇರ್ತದೆ. ಎಡ ಕೂಡ ಹಾಗೆ ಟಾಪಿಗೆ ನುಡಿಯಬೇಕಾಗ್ತದೆ. ಇದರ ಸ್ವರ ಇಳಿಮದ್ದಳೆಗಿಂತ ಹೆಚ್ಚು ಶಾರ್ಪ್ ಇರ್ತದೆ.